ರಾಜ್ಯದಲ್ಲಿ ಬರಿದಾಗುತ್ತಿರುವ ಹಲವು ನದಿಗಳ ಒಡಲು ಈಗ ಬರಿದಾಗುತ್ತಿರುವ ಉತ್ತರ ಕರ್ನಾಟಕ ಭಾಗದ ನದಿಗಳ ಒಡಲು ಬತ್ತಿ ಹೋಗಿರುವ ಉತ್ತರ ಕರ್ನಾಟಕದ ಜೀವ ನದಿ ಕೃಷ್ಣಾ ನದಿ ರಾಜ್ಯದಲ್ಲಿ ಬರಿದಾಗುತ್ತಿರುವ ನದಿಗಳ ಒಡಲು ಬರಿದಾಗ್ತಾನೆ ಇದೆ. ಉತ್ತರ ಕರ್ನಾಟಕ ಭಾಗದ ನದಿಗಳ ಒಡಲು ಬತ್ತಿ ಹೋಗ್ತಾ ಇದೆ. ಉತ್ತರ ಕರ್ನಾಟಕದ ಜೀವ ನದಿ ಕೃಷ್ಣಾ ನದಿ ಬರಿದಾದ ಕೃಷ್ಣಾದ ಒಡಲು ರೈತರು ತೀವ್ರ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ನೀರಿನ ಕೊರತೆ ಈಗಾಗಲೇ ಬಿಸಿಲಿನ ತಾಪಮಾನ ಕೂಡ ಶುರುವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರೈತರು ತೀವ್ರವಾಗಿ ನೀರಿಗೆ ಪರದಾಡುವ ಪರಿಸ್ಥಿತಿ ಎದುರಾಗ್ತಾ ಇದೆ. ಬಿಸಿಲಿನಲ್ಲಿ ನದಿಯ ನೀರಿನ ಮಟ್ಟ ತೀವ್ರವಾಗಿ ಇಳಿಕೆಯಾಗ್ತಾ ಇದೆ. ಈಗಾಗಲೇ ಮಾರ್ಚ್ ತಿಂಗಳ ಜೊತೆಗೆ ಪ್ರಾರಂಭದಲ್ಲಿದ್ದೇವೆ, ಅಂತ್ಯಕ್ಕೆ ಬಂದಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಬಿಸಿಲಿನ ತಾಪಮಾನ ಏರಿಕೆಯಾಗುತ್ತೆ. ಈಗಾಗಲೇ ಆ ಭಾಗದಲ್ಲಿ ವರ್ಷಕ್ಕೆ ಒಂದು ಬೆಳೆ ಜೊತೆಗೆ ಎರಡು ಬೆಳೆಯನ್ನ ಪಡಿಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಒಂದು ಬೆಳೆಗೆ ನೀರು ಕೂಡ ಸಾಕಾಗೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಕುಡಿಲಿಕ್ಕೂ ಕೂಡ ನೀರಿನ ಅಭಾವ ಉಂಟಾಗುವ ಪರಿಸ್ಥಿತಿ ಎದುರಾಗ್ತಾ ಇದೆ. ಈಗ ನದಿಗಳಲ್ಲಿ ಬತ್ತಿದ ನೀರು ಜೀವಜಲಕ್ಕಾಗಿ ರೈತರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ನೀರಿಲ್ಲದೆ ಒಣಗುತ್ತಿರುವ ರೈತರ ಬೆಳೆಗಳು ಜೊತೆಗೆ ಕೃಷ್ಣಾ ನದಿ ಒಡಲು ಕೂಡ ಖಾಲಿ ಆಗ್ತಾ ಇದೆ. ರೈತರಿಗೆ ಚಿಂತೆಯಾಗ್ತಾ ಇದೆ. ಯಾವ ರೀತಿ ಮಾಡೋದು? ನೀರಿಗಾಗಿ ಹಾಹಾಕಾರ ಉಂಟಾಗ್ತಾ ಇದೆ. ಬೆಳೆಗಳಿಗೆ ನೀರಿಲ್ಲ, ಕುಡ್ಲಿಕ್ಕೆ ಕೂಡ ಹಾಹಾಕಾರ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಈಗ ಕೃಷ್ಣಾ ನದಿ ಒಡಲು ಕೂಡ ಬತ್ತಿ ಹೋಗ್ತಾ ಇದೆ. ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ. ಹಿಪ್ಪರಗಿ ಬ್ಯಾರೇಜ್ನಿಂದ ನೀರು ಬಿಡುಗಡೆ ಮಾಡುವಂತೆ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಈಗಾಗಲೇ ಮಹಾರಾಷ್ಟ್ರದ ಕೊಯ್ನಾ ಜಲಾಶಯದಿಂದ ನೀರು ಪಡೆಯಲು ಆಗ್ರಹ ಇಡಲಾಗಿದೆ. ನೀರು ಬಿಟ್ಟರೆ ಸಹಾಯವಾಗುತ್ತೆ ಎನ್ನುವ ಮೂಲಕವಾಗಿ ಈಗ ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ ನದಿಗೆ ಹಾಹಾಕಾರ ಉಂಟಾಗ್ತಾ ಇದೆ. ಲಕ್ಷಾಂತರ ಎಕರೆ ಪ್ರದೇಶಗಳಲ್ಲಿ ಬೆಳೆ ನಾಶವಾಗ್ತಾ ಇದೆ. ಕೃಷ್ಣಾ ನದಿಯಿಂದ ಲಕ್ಷಾಂತರ ಬೆಳೆ ಈಗಾಗಲೇ ಆ ನದಿಯ ನೀರನ್ನು ನಂಬಿಕೊಂಡು ಸುಮಾರು ಲಕ್ಷಾಂತರ ಗಟ್ಟಲೆ ಎಕರೆಗಳನ್ನ ರೈತರು ಬಿತ್ತನೆ ಬೀಜವನ್ನ ಈಗಾಗಲೇ ಇಟ್ಟು ತಮ್ಮ ಕೃಷಿಯನ್ನ ಪ್ರಾರಂಭ ಮಾಡಿದ್ದಾರೆ. ವ್ಯವಸಾಯ ಬಿತ್ತನೆಗೆ ಮುಂದಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ನೀರಿನ ಹಾಹಾಕಾರ ಉಂಟಾಗ್ತಾ ಇದೆ. ಕೃಷ್ಣಾ ನದಿ ಜೊತೆಗೆ ಕೃಷ್ಣಾ ನದಿ ಮೂಲಕ ಆಂಧ್ರ ಪ್ರದೇಶ ತಲುಪುತ್ತೆ. ಆದರೆ ತುಂಗಭದ್ರಾ ಜೊತೆಗೆ ಕೃಷ್ಣಾ ಈ ಪ್ರಮುಖ ನದಿಗಳನ್ನೇ ಉತ್ತರ ಕರ್ನಾಟಕ ಭಾಗದಲ್ಲಿ ಅವಲಂಬನೆಯಾಗಿ ಜೀವನ ಮಾಡ್ತಾರೆ ರೈತರೆಲ್ಲರೂ ಕೂಡ. ಇಂತಹ ಸಂದರ್ಭದಲ್ಲಿ ಕೃಷ್ಣಾ ನದಿಯಿಂದ ಲಕ್ಷಾಂತರ ಎಕರೆ ಭೂಮಿ ನಾಶವಾಗ್ತಾ ಇದೆ. ನದಿ ನೀರಿನಿಂದ ಬೆಳೆಯುವ ಮೇವಿಗೂ ಕೂಡ ಇದೀಗ ಕಂಟಕ ಶುರುವಾಗ್ತಾ ಇದೆ. ಈಗ ರಾಜ್ಯದಲ್ಲಿ ಬರಿದಾಗುತ್ತಿರುವ ಹಲವು ನದಿಗಳ ಒಡಲು ಈಗ ಕೃಷ್ಣಾ ನದಿ ನೀರು ಕೂಡ ಬರಿದಾಗ್ತಾ ಇದೆ. ನದಿ ನೀರನ್ನೇ ನಂಬಿಕೊಂಡು ಬದುಕ್ತಾ ಇರುವ ರೈತರು ಉತ್ತರ ಕರ್ನಾಟಕದ ಭಾಗದ ನದಿಗಳೆಲ್ಲೂ ಕೂಡ ಒಡಲು ಬರಿದಾಗ್ತಾ ಇದೆ. ಬತ್ತಿ ಹೋಗ್ತಾ ಇರುವ ಉತ್ತರ ಕರ್ನಾಟಕದ ಜೀವ ನದಿ ಕೃಷ್ಣಾ ನದಿ, ಈ ನದಿ ನೀರನ್ನೇ ನಂಬಿಕೊಂಡು ವ್ಯವಸಾಯ ಮಾಡ್ತಾರೆ. ಈಗ ಕೃಷ್ಣಾ ನದಿಯ ಒಡಲು ಕೂಡ ರೈತರಿಗೆ ತೀವ್ರವಾಗಿ ಕೊರತೆಯಾಗ್ತಾ ಇದೆ, ಹಾಹಾಕಾರ ಉಂಟಾಗ್ತಾ ಇದೆ. ಜೊತೆಗೆ ಬೇಸಿಗೆಯಲ್ಲಿ ನದಿಯ ನೀರಿನ ಮಟ್ಟ ತೀವ್ರವಾಗಿ ಗಣನೀಯವಾಗಿ ಇಳಿಕೆಯಾಗುತ್ತೆ. ಆದರೆ ಈ ಬಾರಿ ತುಂಬಾ ಜಾಸ್ತಿ ಬಿಸಿಲಿರೋದ್ರಿಂದ ನೀರಿನ ಅಭಾವ ಹೆಚ್ಚಾಗ್ತಾ ಇದೆ. ಇನ್ನು ನದಿಗಳಲ್ಲಿ ಬತ್ತಿದ ನೀರು ಕೂಡ ಜೀವಜಲಕ್ಕಾಗಿ ರೈತರು ಪರದಾಡುವ ಪರಿಸ್ಥಿತಿ ಎದುರಾಗ್ತಾ ಇದೆ. ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ಲಕ್ಷಾಂತರ ಎಕರೆ ನಾಶವಾಗ್ತಾ ಇದೆ. ಹಿಪ್ಪರಿಗೆ ಬ್ಯಾರೇಜ್ನಿಂದ ನೀರು ಬಿಡುಗಡೆ ಮಾಡುವಂತೆ ಕೂಡ ಒತ್ತಾಯ ಮಾಡಲಾಗ್ತಾ ಇದೆ. ಈಗ ನೀರಿಗಾಗಿ ಪರದಾಡುವ ಜೊತೆಗೆ ಜಾನುವಾರು ಎಲ್ಲರೂ ಕೂಡ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ನೀರಿದ್ರೇನೆ ನದಿ ಜೊತೆಗೆ ದನಕರಗಳಿಗೆ ಮೇವುಗಳು ಕೂಡ ಸಹಾಯವಾಗುತ್ತೆ. ಆ ಮೇವುಗಳನ್ನು ಬೆಳಲಿಕ್ಕೆ ಕೂಡ ನೀರು ಬೇಕಾಗುತ್ತೆ. ಈಗ ಕೃಷ್ಣಾ ನದಿ ಒಡಲು ಕೂಡ ಖಾಲಿ ಆಗ್ತಾ ಇದೆ. ರೈತರಿಗೆ ಚಿಂತೆ ಶುರುವಾಗಿದೆ, ಏನು ಮಾಡೋದಂತ. ಹಾಗಾಗಿ ಮಹಾರಾಷ್ಟ್ರದ ಕೊಯ್ನಾ ಜಲಾಶಯದಿಂದ ಕೂಡ ನೀರು ಪಡೆಯಲು ಆಗ್ರಹ ಇಡಲಾಗಿದೆ. ಜೊತೆಗೆ ಹಿಪ್ಪರಗಿ ಬ್ಯಾರೇಜ್ನಿಂದ ಕೂಡ ನೀರನ್ನು ಬಿಡುಗಡೆ ಮಾಡುವಂತೆ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗೂ ಅದೇ ರೀತಿ ಮಹಾರಾಷ್ಟ್ರದ ಕೊಯ್ನಾ ಜಲಾಶಯದಿಂದ ಕೂಡ ನೀರು ಬಿಡುಗಡೆ ಮಾಡಿ ಅಂತ ಆಗ್ರಹ ಇಡಲಾಗಿದೆ. ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ ನದಿಗೆ ಹಾಹಾಕಾರ ಉಂಟಾಗಿದೆ. ರೈತರು ಕೂಡ ನೀರಿನ ಅಭಾವಕ್ಕೆ ಉಂಟಾಗುವ ಪರಿಸ್ಥಿತಿ ಎದುರಾಗಿದೆ. ಸಾಮಾನ್ಯವಾಗಿ ಕೃಷ್ಣಾ ನದಿ ನೀರು ಜೊತೆಗೆ ತುಂಗಭದ್ರಾ ನೀರು ಜೊತೆಗೆ ಇನ್ನಿತರ
ಕೆರೆ ಕಟ್ಟೆಗಳನ್ನ ನಿರ್ಮಾಣ ಮಾಡಿಕೊಂಡಿರ್ತಾರೆ. ಆದ್ರೆ ಕೆರೆ ಕಟ್ಟೆಗಳನ್ನ ತುಂಬೋದಕ್ಕೆ ನದಿ ನೀರನ್ನ ಕೂಡ ಅವಲಂಬನೆ ಆಗಿರ್ತಾರೆ. ಕೆಲವು ಬೋರ್ಗಳನ್ನ ಹಾಕಿರ್ತಾರೆ, ಕೆಲವರು ಇನ್ನಿತರ ಅವಲಂಬನೆ ಆಗಿರ್ತಾರೆ. ಅದೇ ರೀತಿಯ ಕೃಷ್ಣಾ ನದಿ ನೀರನ್ನೇ ಅವಲಂಬಿತೆಯಾಗಿ ಬದುಕು ತುಂಬಾ ಜನ ಆ ಭಾಗದಲ್ಲಿ ಸಿಗ್ತಾರೆ. ಆದ್ರೆ ಈಗ ಆ ನದಿ ನೀರು ಬತ್ತಿ ಹೋಗ್ತಾ ಇರೋ ಹಿನ್ನೆಲೆಯಲ್ಲಿ ಹಿಪ್ಪರಿಗೆ ಬ್ಯಾರೇಜ್ನಿಂದ ನೀರು ಬಿಡುಗಡೆ ಮಾಡಿ ಅಂತ ಕೂಡ ಮನವಿ ಮಾಡಲಾಗ್ತಾ ಇದೆ. ಜೊತೆಗೆ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಕೊಯ್ನಾ ಜಲಾಶಯದಿಂದ ಕೂಡ ನೀರನ್ನ ಬಿಡುಗಡೆ ಮಾಡಿ ಅಂತ ಆಗ್ರಹ ಇಡಲಾಗಿದೆ. ನೀರೇನಾದ್ರೂ ಬಿಡುಗಡೆ ಮಾಡಿದ್ರೆ ನಮ್ಮ ಭಾಗದ ರೈತರಿಗೆ ಅನುಕೂಲ ಆಗುತ್ತೆ. ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಮಿತ್ರ ರಾಜ್ಯಗಳೆಲ್ಲರೂ ಕೂಡ ಸಹಕರಿಸಬೇಕೆನ್ನುವ ಮುಖಾಂತರವಾಗಿ ರಾಜ್ಯಗಳಿಗೆ ಮನವಿ ಮಾಡ್ತಾ ಇದ್ದಾರೆ. ಜೊತೆಗೆ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಆ ನದಿ ನೀರನ್ನ ಕೊಯ್ನಾ ಜಲಾಶಯದಿಂದ ನೀರನ್ನ ಬಿಡುಗಡೆ ಮಾಡಿ ಅಂತ ಬೇಡಿಕೆ ಇಡ್ತಾ ಇದ್ದಾರೆ. ಆದ್ರೆ ಬಹುತೇಕವಾಗಿ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನೋಡೋದಾದ್ರೆ ತುಂಬಾ ನದಿ ನೀರಿಗೂ ಜೊತೆಗೆ ಎಕರೆಗಟ್ಟಲೆ, ಲಕ್ಷಾಂತರ ಎಕರೆಗಟ್ಟಲೆ ನಾಶ ಆಗ್ತಾ ಇದೆ. ನಾಶ ಆಗೋದ್ರಿಂದ ಎಲ್ಲಾ ರಾಜ್ಯಗಳಿಗೆ ತುಂಬಾ ಕಷ್ಟ ಆಗುತ್ತೆ ಜೀವನ ಮಾಡಲಿಕ್ಕೆ. ಜೊತೆಗೆ ಈಗಾಗಲೇ ನರೇಗಾ ಯೋಜನೆಯಲ್ಲಿ ಬರ್ತಕ್ಕಂಥ ಹಣ ಕೂಡ ಬಿಡುಗಡೆ ಆಗಿಲ್ಲ. ಜನರು ಸಾಮಾನ್ಯರಿಗೆ ಬದುಕೋದಕ್ಕೆ ಯೋಗ್ಯವಾದ ಹಣಕಾಸಿನ ಮಿತಿಯನ್ನು ಏನಿತ್ತು ಅದು ಕೂಡ ಹೆಚ್ಚಿಗೆ ಮಾಡಿದೆ. ಆದ್ರೆ 2-3 ತಿಂಗಳಿಂದ ಅದು ಕೂಡ ಬಿಡುಗಡೆ ಆಗಿಲ್ಲ ಹಣ. ಹಾಗಾಗಿ ಸಾಮಾನ್ಯವಾಗಿ ಇಲ್ಲಿರ್ತಕ್ಕಂಥ ನೀರಿನ ಅಭಾವ ಕೂಡ ಹೆಚ್ಚಾಗ್ತಾ ಇದೆ. ನೀರನ್ನ ಬಿಡುಗಡೆ ಮಾಡಿ ಜೊತೆಗೆ ಹತ್ತಿರ ಇರತಕ್ಕಂಥ ಮಹಾರಾಷ್ಟ್ರ ಜೊತೆಗೆ ಇನ್ನಿತರ ಕೃಷ್ಣಾ ನದಿಗೆ ಅವಲಂಬಿತವಾಗಿರ್ತಕ್ಕಂಥ ನದಿ ನೀರನ್ನ ಬಿಡುಗಡೆ ಮಾಡಿ ಅಂತ ಕೂಡ ಬೇಡಿಕೆ ನೀಡಲಾಗ್ತಾ ಇದೆ ರೈತರ ವತಿಯಿಂದ.